ಅಭಿನಯಿತೋ ಕಭಿನೈ ಈಗಲದೆ ಇನ್ಯಾವ. ಇದು ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಮುಸ್ಲಿಂ ಸಮುದಾಯದ ಅಂತಿಮ ಘಟ್ಟದ ಮಂತ್ರ. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ನಾನು KJ ಸುರೇಶ್. ಪ್ರಿಯ ವೀಕ್ಷಕರೇ, ಇಡೀ ರಾಜ್ಯಾದ್ಯಂತ ಬಹಳ ಚರ್ಚೆಗೆ ಮತ್ತು ತೀವ್ರ ಕಾವನ್ನ ಪಡೆದುಕೊಂಡಿರುವಂತಹ ಒಂದು ಕ್ಷೇತ್ರ ದಾವಣಗೆರೆ ಉಪಚುನಾವಣೆ. ಇನ್ನೇನು ಚುನಾವಣೆ 2-3 ದಿನಗಳು ಬಾಕಿ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಅಲ್ಲಿನ ಮುಸ್ಲಿಂ ಸಮುದಾಯ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಸಮುದಾಯ ತನ್ನೊಳಗಡೆ ಆಂತರ್ಯದಲ್ಲಿ ಇಟ್ಟುಕೊಂಡಿರುವಂತಹ ಒಂದು ವಾಕ್ಯ ಅಭಿನಯಿತೋ ಕಭಿನಯಿ. ಹೇಗಾದರೂ ಮಾಡಿ ಮುಸ್ಲಿಂ ಸಮುದಾಯದ ಭಿನ್ನಮತವನ್ನ, ಸಿಟ್ಟನ್ನ, ಆಕ್ರೋಶವನ್ನ ತಣಿಸಿ ಬಿಡಬೇಕು ಅಂತೇಳಿ ಎಲ್ಲ ರೀತಿಯ ಪ್ರಯತ್ನವನ್ನ ಶಾಮನೂರು ಕುಟುಂಬ ಮಾಡ್ತಾ ಇದೆ. ಅವರಿಗೆ ಅವಕಾಶವನ್ನೂ ಕೊಡ್ತೇವೆ, MLC ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಡ್ತೇವೆ, ಎಲ್ಲ ರೀತಿಯ ಆಮಿಷಗಳನ್ನ ಮಾಡ್ತಾ ಇದೆ. ಜೊತೆಗೆ ಮುಸ್ಲಿಂ ಸಮುದಾಯದ ನಾಯಕರುಗಳನ್ನು ಬೆಂಗಳೂರಿಂದ ಕರೆಸಿ ದೊಡ್ಡ ಮಟ್ಟದಲ್ಲಿ ಹಗಲು ರಾತ್ರಿ ಅನ್ನೋದೇ ಪ್ರಚಾರ ಮಾಡ್ತಾ ಇದೆ. ಆದಾಗಿಯೂ ಕೂಡ ಮುಸ್ಲಿಂ ಸಮುದಾಯದ ಅಂತರಾಳದಲ್ಲಿ ಬರುತ್ತಿರುವಂತಹ ಒಂದೇ ಒಂದು ಮಾತು ಏನು ಅಂದ್ರೆ ಅಭಿನಯಿತೋ ಕಭಿನಯಿ. ಈ ಗಲಭೆ ಇನ್ಯಾವಾಗಲೂ ಅಲ್ಲ, ಇದು ಸಮುದಾಯಕ್ಕೆ ಸಿಕ್ಕಿರುವ ಅವಕಾಶ. ಈಗ ಪಾಠ ಕಲಿಸದೆ ಇನ್ಯಾವ ಕಲಿಸೋದಕ್ಕೂ ಸಾಧ್ಯ ಇಲ್ಲ. ಜಮೀರ್ ಬಂದ್ರು ಹೋದ್ರು. ಕಾಂಗ್ರೆಸ್ನ ಪ್ರಭಾವಿ ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಕೇರಳದಲ್ಲಿ ಬ್ಯುಸಿಯಾಗಿದ್ರು. ಅಲ್ಲಿನ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಕ್ಕೆ ಸ್ಟಾರ್ ಕ್ಯಾಂಪೇನರ್ ಆಗಿ ಹೋಗಿದ್ರು. ಆದ್ರೆ ಇಲ್ಲಿ ಜಮೀರ್ ಅವರ ಕನವರಿಕೆ ಶುರುವಾಗಿತ್ತು. ಬಾಗಲಕೋಟೆಯಲ್ಲೂ ಜಮೀರ್ ಅವ್ರನ್ನ ಕರೆಸಿ, ದಾವಣಗೆರೆಯಲ್ಲೂ ಜಮೀರ್ ಅವ್ರನ್ನ ಕರೆಸಿ ಅಂತೇಳಿ ಜನ ಗೋಗರಿತಾ ಇದ್ರು. ಕೊನೆಗೂ ಜಮೀರ್ ಅವರು ಬಂದ್ರು. SS ಮಲ್ಲಿಕಾರ್ಜುನ್ ಅವ್ರನ್ನ ತಪ್ಕೊಂಡ್ರು. ಅವರ ಮಗ ಸಮರ್ಥ್ಗೆ ಮುತ್ತು ಕೊಟ್ರು, ಊಟ ಮಾಡಿದ್ರು, ನಾವೆಲ್ಲ ಒಂದೇ ಚಡ್ಡಿ ದೋಸ್ತು ಅಂದ್ರು, ಹೊರಟ್ರು. ಆದ್ರೆ ಅಲ್ಲಿಗೆ ಮುಸ್ಲಿಂ ಸಮುದಾಯದ ಶಮನ, ಸಿಟ್ಟು, ಆಕ್ರೋಶ ಎಲ್ಲ ಸಮಾಪ್ತಿ ಆಗೋಗ್ಬಿಡ್ತಾ? ಖಂಡಿತ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಮುಸ್ಲಿಂ ಸಮುದಾಯ ಮತ್ತೆ 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 ಪುನರುಚ್ಚಾರ ಮಾಡ್ತಿರೋದೇನು ಅಂದ್ರೆ ಅಭಿನಯಿತೋ ಕಭಿನಯಿ ಅಂತ. ಸ್ನೇಹಿತರೆ, ಯಾಕೆಂದ್ರೆ ಈ ಸಲಿಯ ಬೈ ಎಲೆಕ್ಷನ್ ಶಾಮನೂರು ಕುಟುಂಬಕ್ಕೆ ಅಷ್ಟು ಸುಲಭವಾಗಿ ಇಲ್ಲ. ಯಾಕೆಂದ್ರೆ ಈ ಸಲ ಪಡುವಷ್ಟು ಕಷ್ಟ, ಈ ಸಲ ಮಾಡುವಷ್ಟು ತಂತ್ರಗಾರಿಕೆ, ಈ ಸಲ ಮಾಡುವಷ್ಟು ಒತ್ತಡ, ಅವ್ರಿಗಿರುವಷ್ಟು ಒತ್ತಡ ಯಾವ ಸಂದರ್ಭದಲ್ಲೂ ಇರಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಮುಸ್ಲಿಂ ಸಮುದಾಯ ಅತ್ಯಧಿಕ ಮತಗಳನ್ನ ಹೊಂದಿರುವ ಮತ್ತು ನಿರ್ಣಾಯಕರೂ ಕೂಡ ಆಗಿರುವ ಮುಸ್ಲಿಂ ಸಮುದಾಯ ಅಕ್ಷರಶಃ ರೊಚ್ಚಿಗೆದ್ದಿದೆ. ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಯಾವ ನಾಯಕರು ಬಂದ್ರು, ಯಾವ ದೊಡ್ಡೇ ನಾಯಕರು ಬಂದ್ರು, ಯಾರು ಬಂದ್ರು ಕೂಡ ತಣ್ಣಗಾಗ್ತಾ ಇಲ್ಲ. ಯಾಕೆ ಅಂದ್ರೆ ಯಾವಾಗ ಕೊಡ್ತೀರಿ? ಹೋದ್ಸಲಿ 93 ವರ್ಷದ ಶಾಮನೂರು ಶಿವಶಂಕರಪ್ಪನವರಿಗೆ ಕೊಟ್ರಿ, ಹೋಗ್ಲಿ ಸುಮ್ಮನಾದ್ರು. ಆದ್ರೆ ಈ ಸಲಿ ಅವರ ನಿಧನದ ನಂತರ ಈ ಸಲಿ ಅವಕಾಶ ಇತ್ತು, ಈಗಲೂ ಕೊಟ್ಟಿಲ್ಲ. ಹಾಗಿದ್ರೆ ಏನಾಗ್ಬೋದು? ನಾನು ತುಂಬಾ ಕ್ವಿಕ್ ಆಗಿ ಹೇಳ್ತೇನೆ ಸ್ನೇಹಿತರೆ. ಈ ಸಲಿ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಲೋಕಲ್ ಆಗಿದ್ದಾರೆ. ಜೊತೆಗೆ ಅವ್ರ ತಂದೆ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ರು. ಜೊತೆಗೆ ಕಾಂಗ್ರೆಸ್ನ OBC ಜಿಲ್ಲಾ ಘಟಕದ OBC ಘಟಕದ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಜನರಿಗೆಲ್ಲ ಪರಿಚಿತರಾಗಿದ್ದಾರೆ. ಈ ಹಿನ್ನೆಲೆ ಕೂಡ ಏನಾದ್ರು ವರ್ಕೌಟ್ ಆಗ್ಬೋದಾ? ಅಹಿಂದ ಮತಗಳು ಮತ್ತು ಜೊತೆಗೆ ಏನು ಲಿಂಗಾಯತ ಮತಗಳು ಎಲ್ಲ ಸೇರಿ ಸಪೋರ್ಟ್ ಆಗ್ಬೋದಾ ಅಂತೇಳಿ ಅವರು ಮ್ಯಾಜಿಕ್ ಆಗ್ಬೋದಾ? ಜೊತೆಗೆ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಮತಗಳು ನಮಗೆ ಬರ್ಬೋದಾ ಅಂತೇಳಿ ಅವ್ರು ಕುತೂಹಲದಲ್ಲಿದ್ದಾರೆ. ಇದು ಒಂದಾದ್ರೆ, ಇನ್ನು ಸಮರ್ಥನ ಪ್ಲಸ್ ನೋಡೋದಾದ್ರೆ ಕುಟುಂಬ ವಂಶ ಪಾರಂಪರ್ಯದ ಒಂದು ಭದ್ರತೆ ಇದೆ. ತಮ್ಮ ತಾತನ ಒಂದು ಬೇಸ್ ಜೊತೆಗೆ ಕೆಲಸ ಮಾಡಿದ್ದು, ಜೊತೆಗೆ ಅನುಕಂಪದ ಅಲೆ ಕೆಲಸ ಮಾಡಬಹುದು ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅಲ್ಲೇ ಹಣ ಬಲ, ಎಲ್ಲಾ ತರದ ಬಲಗಳಿವೆ, ರಾಜಕೀಯ ಪ್ರಭಾವ ಇದೆ, ಅದು ಪ್ಲಸ್ ಆಗ್ಬೋದಾ ಅಂತ ಯೋಚನೆ ಇದೆ. ಆದ್ರೆ ಸಮರ್ಥಿಗೆ ಮೈನಸ್ ಆಗೋದೇನಂದ್ರೆ, ಸಹಜವಾಗಿ ಕಾಂಗ್ರೆಸ್ಗೆ ವಂಶ ಪಾರಂಪರ್ಯವಾಗಿ ಅಥವಾ ಸಾಂಪ್ರದಾಯಿಕವಾಗಿ ಬೆಂಬಲ ನೀಡ್ತಿದ್ದಂತ ಮುಸ್ಲಿಂ ಸಮುದಾಯ ಈ ಸಲ ರೊಚ್ಚಿಗೆದ್ದಿರೋದು, ಅದು ಮೈನಸ್ ಆಗಿದೆ. ಇನ್ನು ಬಿಜೆಪಿಗೆ ಮೈನಸ್ ಏನು ಅಂದ್ರೆ, ಲಿಂಗಾಯತ ಮತಗಳು ಶ್ರೀನಿವಾಸ ದಾಸ್ ಕರಿಯಪ್ಪಗೆ ಬೀಳ್ತವ ಅನ್ನೋದೇ ಪ್ರಶ್ನೆ.
ಯಾಕೆಂದ್ರೆ ಅಲ್ಲಿ ಲಿಂಗಾಯತರಿಗೆ ಟಿಕೆಟ್ ಅನ್ನ ಕೊಡಬಹುದಿತ್ತು ಅನ್ನೋ ತರ ಚರ್ಚೆಗಳಿದ್ದಾವೆ. ಈಗ ಲಿಂಗಾಯತ ಸಮುದಾಯ ಈ OBC ಸಮುದಾಯದ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ ಬೆಂಬಲಿಸ್ತಾರ, ಓಟ್ ಹಾಕ್ತಾರ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಇನ್ನೊಂದೇನು ಅಂದ್ರೆ, ಈಗ ಕಾಂಗ್ರೆಸ್ಗೆ ತಲೆನೋವು ಏನು ಅಂದ್ರೆ, ಮುಸ್ಲಿಂ ಸಮುದಾಯದ ಒಂದು ಮುಸ್ಲಿಂ ಒಂದು ರೀತಿಯ ಮುಸ್ಲಿಂ ಬೆಂಬಲಿತ ಅಂತ ಹೇಳಲಾಗುವ SDPI ಪಾರ್ಟಿಯಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೆ. ಇದಷ್ಟೇ ಅಲ್ಲದೆ ಮುಸ್ಲಿಂ ಸಮುದಾಯದ ಒಂದು 14 ಅಭ್ಯರ್ಥಿಗಳು ಈಗ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲೆಲ್ಲ ಓಟ್ ಡಿವೈಡ್ ಆಗ್ತಾ ಹೋದ್ರೆ ಒಂದೊಂದೇ ಟೆನ್ಷನ್ ಶುರುವಾಗುತ್ತೆ ಕಾಂಗ್ರೆಸ್ಗೆ. ಒಂದ್ ವೇಳೆ ಏನಾದ್ರು SDPI ಒಂದು 15-20 ಸಾವಿರ 30 ಸಾವಿರ ಓಟ್ ಪಡ್ಕೊಳ್ತು ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ. ಗೊತ್ತಿಲ್ಲ, ಮುಸ್ಲಿಂ ಸಮುದಾಯ ಸಾಲಿಡ್ ಆಗಿ SDPI ಓಟ್ ಹಾಕಿದ್ರೆ ಅವರೇ ಗೆದ್ಬಿಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆ ತರಹದ ಸಾಧ್ಯತೆಗಳನ್ನ ದಾವಣಗೆರೆ ಬೈ ಎಲೆಕ್ಷನ್ ವೇದಿಕೆ ಕ್ರಿಯೇಟ್ ಮಾಡಿದೆ. ತುಂಬಾ ಈಸಿಯಾಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಕಾಂಗ್ರೆಸ್ ಗೆಲುವು ಅಷ್ಟು ಸುಲಭ ಅಲ್ಲ. ಈ ಚಕ್ರವ್ಯೂಹದಲ್ಲಿ ಸಮರ್ಥ ಅದು ಹೇಗೆ ಹೊರಗಡೆ ಬರ್ತಾರೋ ಬಹಳ ಕಷ್ಟ ಇದೆ. ಯಾಕಂದ್ರೆ ಈ ಸಲಿಯ ಚುನಾವಣೆ. ಆದ್ರೆ ನಾನು ಆಗ್ಲೇ ಅಭಿನಹಿತೋ ಕಭಿನಹಿ ಅಂತೇಳಿ ಮುಸ್ಲಿಂ ಸಮುದಾಯ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಲ್ಲ, ಆಗ ನಿರ್ಧಾರ ಮಾಡಿ ಈ ಸಮುದಾಯ ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಏನ್ ಸಹಾಯ ಆಗ್ಬೋದು ಅಂದ್ರೆ, ಈ ಮುಸ್ಲಿಂ ಸಮುದಾಯದ ಸಿಟ್ಟಿನಿಂದ ಆಕ್ರೋಶದಿಂದ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ವೋಟ್ ಮಾಡಿದ್ರೆ, ಆಗ ಕಾಂಗ್ರೆಸ್ ಸೋತ್ರೆ ಕಾಂಗ್ರೆಸ್ಗೆ ಅರ್ಥ ಆಗುತ್ತೆ ನಾವು ಮುಸ್ಲಿಮರನ್ನ ಕಡೆಗಣಿಸಬಾರ್ದು, ಇಲ್ಲಿ ನಿರ್ಣಾಯಕರಾಗಿರುವ ಮುಸ್ಲಿಮರನ್ನ ಕಡೆಗಣಿಸಿದ್ರೆ ನಮ್ಮ ಮುಂದಿನ ರಾಜಕೀಯ ಕಷ್ಟ ಆಗುತ್ತೆ ಅಂತೇಳಿ ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಲೇಬೇಕಾದಂತ ಅನಿವಾರ್ಯತೆ ಕ್ರಿಯೇಟ್ ಆಗುತ್ತೆ. ಇದು ಮುಸ್ಲಿಂ ಸಮುದಾಯದ ಈ ಸಮುದಾಯಕ್ಕೆ ಪ್ಲಸ್ ಆಗಿರುವಂತಹ ವಿಚಾರ. ಅಂದ್ರೆ ಕಾಂಗ್ರೆಸ್ ವಿರುದ್ಧ ಅವರೇನಾದ್ರು ವೋಟ್ ಮಾಡಿದ್ರೆ ಮುಂದೆ ಮುಸ್ಲಿಂ ಸಮುದಾಯಕ್ಕೆ ಅದು ಪ್ಲಸ್ ಆಗಿ ಪರಿಣಮಿಸುತ್ತೆ. ಯಾಕಂದ್ರೆ ಕಾಂಗ್ರೆಸ್ ತುಂಬಾ ಸೀರಿಯಸ್ ಆಗಿ ಪರಿಗಣಿಸುತ್ತೆ. ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ ಗೆದ್ದು ಬಿಟ್ರೆ ಮುಸ್ಲಿಂ ಸಮುದಾಯ ಕೊನೆ ಕ್ಷಣದಲ್ಲಿ ತಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಬಿಟ್ಟು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರೆ, ಆಗ ಕಾಂಗ್ರೆಸ್ ಅಂದ್ಕೊಳ್ಳುತ್ತೆ ಇವರನ್ನ ಈ ಸಮುದಾಯವನ್ನ ಬಹಳ ಬೇಗ ನಾವು ಎನ್ಕೇಜ್ ಮಾಡ್ಕೊಳ್ಬಹುದು, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬಹುದು, ಅವರ ಮುನಿಸಿಗೆ ಏನಂತ ವ್ಯಾಲ್ಯೂ ಇಲ್ಲ, ಒಂದಷ್ಟು ಅವ್ರ ಲೀಡರ್ನ ಕರೆಸ್ಬಿಟ್ಟು ಅವ್ರ ಜೊತೆ ಮಾತಾಡಿಸ್ಬಿಟ್ರೆ ಭಾಷಣ ಮಾಡಿಸ್ಬಿಟ್ರೆ ಇವರ ಮುನಿಸು ಶಮನ ಆಗುತ್ತೆ ಅಂತೇಳಿ ಬಹಳ ಈಸಿಯಾಗಿ ತೆಗೆದುಕೊಂಡು ಬಿಡುತ್ತೆ ಕಾಂಗ್ರೆಸ್. ಹಾಗಾಗಿ ಮುಸ್ಲಿಂ ಸಮುದಾಯದ ಭಿನ್ನಮತ ಮುನಿಸು ಒಂದ್ ರೀತಿ ಕಾಂಗ್ರೆಸ್ ವಿರುದ್ಧದ ವೋಟ್ ಮಾಡಿದ್ರೆ ಅವರಿಗೆ ಪಾಠ ಕಲಿಸುವಂತ ಒಂದು ಅನಿವಾರ್ಯತೆ ಬರುತ್ತೆ. ಅದು ಮುಸ್ಲಿಂ ಸಮುದಾಯಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ SDPI ಈಗ ಬಹುಶಃ ಮುಸ್ಲಿಂ ಸಮುದಾಯದ ಮುಂದಿರುವ ಆಯ್ಕೆ ಏನು ಅಂದ್ರೆ SDPI. ಬಹುಶಃ ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ SDPIಗೆ ಸಪೋರ್ಟ್ ಮಾಡಿದ್ರೆ ಈ SDPI ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಬೇರೂರೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಗೆದ್ದರೂ ಗೆಲ್ಲಬಹುದು, ಹೇಳೋದಿಕ್ಕಾಗಲ್ಲ. ಸಾಲಿಡ್ ಆಗಿ ಓಟ್ ಹಾಕಿದ್ರೆ ಮತ್ತೆ ಅಲ್ಲಿ ಲಿಂಗಾಯತ್ ಓಟ್ಸು ಮತ್ತೆ ಅಹಿಂದ ಓಟ್ ಎಲ್ಲ ಡಿವೈಡ್ ಆದ್ರೆ SDPI ಗೆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಅಂತದೊಂದು ಅವಕಾಶ ಆಗತ್ತೆ. ಆಮೇಲೆ ಈ ಹೆಂಗಿದ್ರು ಕೂಡ ಜಮೀರ್ ಅವರು ಶಾಮನೂರು ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ, SS ಮಲ್ಲಿಕಾರ್ಜುನ್ ಜೊತೆ ಭೇಟಿ ಮಾಡಿದ್ದಾರೆ, ತಪ್ಕೊಂಡಿದ್ದಾರೆ, ಜೊತೆಯಾಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಆದ್ರೆ ಅವರು ಬಹಿರಂಗವಾದ ಪ್ರಚಾರಕ್ಕೆ ಎಲ್ಲೂ ಹೋಗಿಲ್ಲ. ಸಡನ್ ಆಗಿ ಹೊರಟರು ಬೆಂಗಳೂರಿಗೆ. ಅವರೊಳಗಡೆ ಒಂದು ಅಸಮಾಧಾನ ಇದ್ದೇ ಇದೆ. ಆ ಕಾರಣಕ್ಕೋಸ್ಕರ ಏನಾದ್ರೂ ಮುಸ್ಲಿಂ ಸಮುದಾಯ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ವೋಟ್ ಅನ್ನ ಕಾಂಗ್ರೆಸ್ ವಿರುದ್ಧ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜಮೀರ್ ಅವರು ಮತ್ತಷ್ಟು ದೊಡ್ಡ ನಾಯಕರಾಗಿ ರೂಪುಗೊಳ್ಳುವ ಅವಕಾಶ ಸಿಗುತ್ತೆ. ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಡಿಮ್ಯಾಂಡ್ ಮಾಡುವ ಸಾಧ್ಯತೆಗಳು, ಅಂದ್ರೆ ಡಿಮ್ಯಾಂಡ್ ಮಾಡುವ ಮಟ್ಟಕ್ಕೆ ಹೋಗ್ತಾರೆ ಅಂತೇಳಿ ರಾಜಕೀಯ ವಿಶ್ಲೇಷಣೆ ಮಾಡಲಾಗುತ್ತೆ. ಕೆಲವರು ಆ ರೀತಿ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಇನ್ನೊಂದೇನು ಅಂದ್ರೆ, ಕಾಂಗ್ರೆಸ್ ವಿರುದ್ಧ ಒಂದ್ ವೇಳೆ ಮುಸ್ಲಿಮರು ಮತ ಹಾಕಿದ್ರೆ ಈ ಏನು ಮುಸ್ಲಿಂ ಲೀಡರ್ಗಳಂತ ಇದಾರಲ್ಲ, ರಿಜ್ವಾನ್ ಅರ್ಷದ್ ಇರ್ಬೋದು, ಸಲೀಂ ಅವರು ಇರ್ಬೋದು, ಹಿಂಗ್ ಬೇರೆ ಬೇರೆ ಲೀಡರ್ಗಳು ಇದಾರಲ್ಲ, ಇವರೆಲ್ಲ ಭಿನ್ನಮತ ಶಮನಕ್ಕೆ ಬಂದ್ರಲ್ಲ, ಮುಸ್ಲಿಂ ಸಮುದಾಯದ ಒಗ್ಗಟ್ಟೇ ಬೇರೆ, ಆ ಸಮುದಾಯದ ಲೀಡರ್ ಅಂತ ಹೇಳ್ಕೊಳ್ಳುವವರ ಸಾಮರ್ಥ್ಯವೇ ಬೇರೆ ಅನ್ನೋದು ಗೊತ್ತಾಗುತ್ತೆ. ಇವರು ಸಮುದಾಯವನ್ನ ಲೀಡ್ ಮಾಡಕ್ಕೂ ಆಗಲ್ಲ, ಸಮುದಾಯದ ಭಿನ್ನಮತವನ್ನ ಶಮನ ಮಾಡಕ್ಕೆ ಇವರು ಅಶಕ್ತರು ಅನ್ನುವ ಸಂದೇಶವನ್ನು ಕೂಡ ಕೊಡ್ಲಾಗತ್ತೆ. ಅಂತಿಮವಾಗಿ ಕಾಂಗ್ರೆಸ್ ಮುಸ್ಲಿಂ ಸಮುದಾಯದ ಲೀಡರ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರಬಹುದು, ಲೀಡರ್ಗಳನ್ನ, ಆದ್ರೆ ಸಮುದಾಯವನ್ನಲ್ಲ ಅನ್ನುವುದನ್ನ ಅರ್ಥ ಮಾಡಿಸುವ ಒಂದು ದೊಡ್ಡ ಅವಕಾಶ ಈಗ ಮುಸ್ಲಿಂ ಸಮುದಾಯದ ಮುಂದಿದೆ. ಬಹಳ ಕುತೂಹಲ ಇದೆ.
ಇನ್ನು 2-3 ದಿನಗಳಲ್ಲಿ ಈ ಸಮುದಾಯದ ದೊಡ್ಡ ಆಕ್ರೋಶ, ದೊಡ್ಡ ಸ್ಫೋಟ, ದೊಡ್ಡ ಮುನಿಸು ಶಮನ ಆಗುತ್ತಾ ಅಥವಾ ಮತಗಟ್ಟೆಯ ಮುಂದೆ ಅದು ಕಾಂಗ್ರೆಸ್ ವಿರುದ್ಧದ ಓಟಿನ ಮೂಲಕ ಸ್ಫೋಟ ಆಗುತ್ತಂತ ಇಡೀ ಕರ್ನಾಟಕ ಕಾದು ನೋಡ್ತಾ ಇದೆ. ಹಾಗೇನಾದ್ರೂ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ವೋಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ರಾಜಕೀಯ ಸಂದೇಶವನ್ನ ಈ ಕಮ್ಯುನಿಟಿ ಕಳಿಸ್ದಂಗಾಗತ್ತೆ. ಜೊತೆಗೆ ಕುಟುಂಬ ರಾಜಕಾರಣದ ವಿರುದ್ಧ ಯಾವಾಗೆಲ್ಲ ಸಮುದಾಯಗಳು ರೊಚ್ಚಿಗಿದ್ದು ಒಂದು ಹೊಸ ಸಂದೇಶವನ್ನ ಬರೀತಾವಲ್ಲ, ಆ ಸಂದೇಶವನ್ನ ಬರೆದ ಸಾಲಿಗೆ ಈ ಕಮ್ಯುನಿಟಿ ಈ ಸಲ ಸೇರಿದಂಗಾಗತ್ತೆ ಅಂತ. ಕಾಂಗ್ರೆಸ್ ಈ ಹಿಂದೆ ವೀರೇಂದ್ರ ಪಾಟೀಲ್ ಅವ್ರನ್ನ ಬದಲಾವಣೆ ಮಾಡಿದ ರೀತಿ ಇದೆಯಲ್ಲ, ರಾಜೀವ್ ಗಾಂಧಿ ಅವರ ಬಂದು ಕಾಂಗ್ರೆಸ್ನ ಮುಖಂಡರು ಕರ್ನಾಟಕಕ್ಕೆ ಬಂದು ವಿಮಾನ ನಿಲ್ದಾಣದಲ್ಲಿಯೇ ವೀರೇಂದ್ರ ಪಾಟೀಲ್ ಅವ್ರನ್ನ ಬದಲಾವಣೆ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ಅನಾರೋಗ್ಯ ಆಗಿರುತ್ತೆ, ಅವ್ರನ್ನ ಬದಲಾವಣೆ ಮಾಡಿದ್ರು ಮುಖ್ಯಮಂತ್ರಿ ಅಂತ ಹೇಳಿ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಅನ್ನ ಬಹಳ ಅನುಮಾನವಾಗಿ ಮತ್ತೆ ವಿರೋಧವಾಗಿ ನೋಡ್ತಾ ಇದೆ. ಅವತ್ತು ಕಾಂಗ್ರೆಸ್ನ ವಿರುದ್ಧ ಈ ಕಮ್ಯುನಿಟಿ ರೊಚ್ಚಿಗೆ ಹೇಳ್ತು. ಹಾಗೆ ಈ ಕಮ್ಯುನಿಟಿ ಏನಾದ್ರೂ ಇವತ್ತು ದಾವಣಗೆರೆಯಲ್ಲಿ ಆ ರೀತಿ ಏನಾದ್ರು ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ರೆ ಏನೆಲ್ಲ ರಾಜಕೀಯ ಆಯಾಮಗಳು, ವಿಪ್ಲವಗಳಾಗ್ಬೋದೇನೋ ಕಾದ್ ನೋಡೋಣ. ನಮಗೂ ಕುತೂಹಲ ಇದೆ. ಸೊ ಈ ಸಲಿಯ ಬೈ ಎಲೆಕ್ಷನ್ ನಲ್ಲಿ ಮುಸ್ಲಿಂ ಸಮುದಾಯದ ಒಂದು ಒಳ ಆಂತರ್ಯದ ಧ್ವನಿ ಏನಂದ್ರೆ ಅಭಿ ನಹಿ ತೋ ಕಭಿ ನಹಿ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ಭೇಟಿ ಮಾಡ್ತೇನೆ. ನಮಸ್ಕಾರ.